ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆಟೋ ಗಂಗಾಧರ್ ನಲಮಂಗಲ, ಜನಸೇವಕ ನಿರಾಶ್ರಿತರ ಆಶ್ರಮದಲ್ಲಿ ಈ ದಿನ ಒಂದು ಸಣ್ಣ ಚೆಕಪ್ ಮಾಡಲಿಕ್ಕೆ ಒಬ್ಬರು ಹೊಸ್ದಾಗಿ ಡಾಕ್ಟ್ರು ಬಂದಿದ್ದಾರೆ. ಪರಿಚಯ ಮಾಡಿಕೊಡ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ ಯಾವ ಡಾಕ್ಟ್ರು ಅಂತ. ವೆಲ್ಕಮ್ ಮಾಡ್ಕೊಳ್ಳೋಣ ಅವ್ರನ್ನ. ನಮಸ್ತೆ, ಬನ್ನಿ ಸರ್. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಏನು ನಿಮ್ಮ ಹೆಸರು? ಹೌದಾ, ಈ ದಿನ ಏನೇನು ಚೆಕ್ ಮಾಡ್ತೀರಾ? ನಿಮ್ಮ ಆಶ್ರಮ ಮಕ್ಕಳವ್ರಿಗೆ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ. ಹೌದಾ, ತುಂಬ ಥ್ಯಾಂಕ್ ಯು. ಸೆಕೆಂಡ್ ಕೊಡಿ. ಥ್ಯಾಂಕ್ ಯು. ಚೆಕ್ ಮಾಡಿ ಹಾಗೆ. ಸ್ನೇಹಿತರೆ, ಈ ದಿನ ಡಾಕ್ಟ್ರ್ ಬಂದಿದ್ದಾರೆ, ಚೆಕ್ ಮಾಡ್ತಿದ್ದಾರೆ. ಏಕ್ದಮ್ ಇಂಜೆಕ್ಷನ್ ಕೊಟ್ಬಿಡ್ತೀರಾ ನೀವು? ಹಾಂ, ಏಕ್ದಮ್ ಚೆಕ್ ಮಾಡಲ್ಲ, ಏಕ್ದಮ್ ಇಂಜೆಕ್ಷನಾ? ಪೆಕ್ಸು ತೆಗೆದಿಕ್ಬಿಡ್ತೀರಾ? ಪೆಕ್ಸು ಅಡ್ಡ ಬರುತ್ತಲ್ಲ ಅದಕ್ಕೆ. ಸ್ನೇಹಿತರೆ ನೋಡಿ, ನಮ್ಮ ಆಶ್ರಮದಲ್ಲಿ ಇವತ್ತು ಹೊಸದಾಗಿ ಡಾಕ್ಟ್ರು ಮತ್ತು ಇದು ಸರ್, ಹಾಗೆ ಇವ್ರು ಯಾರು ಸರ್? ಸರ್ ಯಾರವರು? ನರ್ಸ್ ಹೆಸರು ಸರ್? ಕೋಮಲ. ಅಲ್ಲೇ ಪರಿಚಯ ಮಾಡ್ಕೊಟ್ಬಿಟ್ರೆ ಎಲ್ಲರಿಗೂ? ಚೆಕ್ ಮಾಡಿ ಸರ್. ಏನಿದೆ ಸರ್ ತೊಂದರೆ? ಏನೂ ಇಲ್ವಾ? ಏನಾದರೂ ಉಂಟಾ? ಏನಾದರೂ ಒಂದು ಅವ್ರು ಮಾತು ಬರಲ್ಲ ಸರ್ ಅವ್ರಿಗೆ? ಜ್ವರನಾ? ಓ ಸರ್, ನರ್ಸ್ ಏನು ಕೆಲಸ ಮಾಡ್ತಾರೆ ನಿಮ್ಮ ಜೊತೆಗೆ ಬರೀ ಜಾಬಲ್ಲಿರೋದೇನಾ ನರ್ಸು? ಹೌದಾ, ಮಾಡಿ ಸರ್, ಆಯಿತು. ಸ್ನೇಹಿತರೆ, ಈ ದಿನ ನಮಗೆ ಆಶ್ರಮದಲ್ಲಿ ಡಾಕ್ಟರ್ ಬಂದಿದ್ದಾರೆ. ಯಶಸ್ ನಾಯಕ್ ಡಾಕ್ಟರ್ ಅಂತ ನಲಮಂಗಲದಲ್ಲಿ ಒಂದು ಬಸ್ಸಿನಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಈ ದಿನ ಬಸ್ಸಿನಲ್ಲಿ ಜಾತ್ರೆಯಲ್ಲಿ ತಂದಿದ್ದಾರೆ ಡಾಕ್ಟರ್ ಸಾಮಾನ್ಸ್ ಎಲ್ಲ. ಸೂಜಿ ಹಾಕಿದ್ರಾ? ಎಲ್ಲ ಕೊಡಿ ಸರ್, ನಮ್ಮ ಕೈ ಕೊಡಿ ಸರ್, ನಾವು ಮಡಿಕೊಂತೀವಿ. ನಿಮಗೆ ತೊಂದರೆ ಆಗಬಾರ್ದು. ನಿಮ್ಮ ನರ್ಸ್ ಏನು ಕೆಲಸ ಮಾಡಲ್ವ ಜೊತೆಲಿ? ಹಾಂ ಸರ್, ಹಂಗೆ ನೋಡಿ ಚೆಕ್ ಮಾಡಿ ಸರ್. ಹಾರ್ಟ್ ಬೀಟ್ ಕರೆಕ್ಟಾಗಿದೆಯಾ ಎಲ್ಲ ನೋಡಿ. ಇದರಲ್ಲಿ ಎಲ್ಲ ನೋಡಿದ್ರೆ ಅದೇ ನೋಡಿ ಬೇಕು. ಈ ತಾಪ್ ನೋಡ್ಬೇಕು. ಈ ತಾಪ್ ನೋಡ್ತಾರ ಬೇಟ? ಅದೊಂದಿದೆಯಾ? 30 ಇದೆಯಾ? ಹಾರ್ಟ್ ಬೀಟ್ 30 ಇದೆಯಾ? ಓಕೆ ಸರ್, ಆಯಿತು. ನೋಡಿ ಸರ್, ಕಂಟಿನ್ಯೂ ಮಾಡಿ. ಇನ್ನೊಬ್ರು ನೆಕ್ಸ್ಟು ಇದು ಸರ್, ಇದು ಚೆಕ್ ಮಾಡ್ಬೇಕು ಸರ್. ಫಸ್ಟು ನಾವೇ ಹೇಳ್ಕೊಡ್ಬೇಕಾ ಸರ್ ಡಾಕ್ಟ್ರಿಗೆ? ಏನಿದೆ ಕೇಳಿ, ಏನು ಸಮಸ್ಯೆ ಕೇಳಿ, ಏನು ಸಮಸ್ಯೆ ಇದೆ ಕೇಳಿ. ಎಲ್ಲ ಚೆಕ್ ಮಾಡ್ತಾ ಇದ್ರಿ ಬಾಯಲ್ಲಿ ಹಿಡ್ದು? ಓಕೆ ಸರ್, ಏನಿದೆ, ಏನು ತೊಂದರೆ ಇದೆಯಾ ಸರ್ ಬಾಯಲ್ಲಿ? ಹಲ್ಲು ಅಲ್ಲಾಡ್ತಿದ್ಯಾ? ವಾವ್. ಹೌದು, ಇವತ್ತು ಡಾಕ್ಟರ್ ಬಂದು ಎಲ್ಲ ಚೆಕ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಈ ವಿಡಿಯೋನ ಕಂಟಿನ್ಯೂ ಆಗೋವರೆಗೂ ನೋಡಿ, ದಯವಿಟ್ಟು ಶೇರ್ ಮಾಡಿ. ಇಂಥ ಹುಡುಗರಿಗೆ ಒಂದು ಪ್ರೋತ್ಸಾಹ, ಸಪೋರ್ಟ್ ಮಾಡಿ. ಕೊಡಿ ಸರ್, ನಾವು ಇಟ್ಕೊತೀವಿ. ಅವ್ರಿಗೇನು ಸೂಜಿ ಗೀಜಿ ಹಾಕ್ತೀರಾ ಸರ್? ಆಮೇಲೆ ಹಾಕ್ತೀರಾ? ಏನೇ ಸರ್ ಕೇಳಿ ಸರ್? ಯಾವ ಊರು ಕೇಳಿ ಸರ್? ಹಂಗೆ ಸರ್, ಇದು ಯಾವ ಇಂಜೆಕ್ಷನು? ಯಾವುದು ಸರ್? ಯಾವುದು? ಎಷ್ಟು ಹಾಕೋದು ಇಂಜೆಕ್ಷನು? ಇದೇನಾ? ಎಲ್ಲ ಹಾಕೋದು ಸರ್? ಕೈಗ ಹಾಕಿ ಸರ್. ಅಲ್ಲ ಸರ್, ಅವರು ಹೊಸ ಡಾಕ್ಟ್ರು ಸರ್, ಹಳೆ ಡಾಕ್ಟ್ರ್ ಎಲ್ಲ ಇಲ್ಲ ಆಗ್ತಾರೆ ಸರ್. ಏನು ಸರ್ ನಿಮ್ಮ ತಲೆ ಇಲ್ವಾ ಸರ್? ಹೊಸ ಡಾಕ್ಟ್ರು ಇಲ್ಲ ಆಗ್ತಾರೆ, ಹಳೆ ಡಾಕ್ಟ್ರಲ್ಲಿ ಇಲ್ಲ ಹಾಕೋದು. ಅದು ಹಳೆ ಸೀಸನು ಹೋಯ್ತು ಅಲ್ಲ ಸರ್? ಏನು ಸರ್ ನೀವು? ತಲೆನೋವಂತೆ ಸರ್? ಏನಾದ್ರು ಮಾತ್ರೆ ಇದ್ರೆ ಬರ್ಕೊಡ್ತೀರಾ ಸರ್? ಸರಿ ಸರ್, ಆಯಿತು. ನರ್ಸು ಮಾತಾಡಿಸ್ರಿ ಸರ್, ಏನಾದರೂ ನರ್ಸ್ ಹತ್ರ. ನಮ್ಮ ಹೆಣ್ಮಗಳು ಪಾಪ
ಎರಡು ಮಗಳ ಹತ್ರ ಮಾತಾಡ್ಸಕ್ಕಳಿ. ಹಾಯ್, ಮಾತಾಡ್ಸಪ್ಪ. ನನ್ನ ಹೆಸರು ಆಶಾ. ಹ್ಞೂ ನಿಮ್ಮ ಹೆಸರು? ಅವಳು ಏನು ಹೇಳಿದ್ರಲ್ಲ ಸರ್? ನರ್ಸ್. ಕೋಮಲ. ಕೋಮಲ್. ಹೆಸರು ನರ್ಸ್ ಹೆಸರು ಕೋಮಲ್. ಕೋಮಲ್. ಹಾಯ್ ಕೋಮಲ್. ಹ್ಞೂ ಥ್ಯಾಂಕ್ ಯು. ಹಾಗೆ ಇವರು ಸರ್ ಅಡುಗೆ ಭಟ್ರು ಸರ್. ನಮ್ಮ ಆಶ್ರಮದಲ್ಲಿ ಒಂದು ಕೈಯಲ್ಲಿ ಅಡುಗೆ ಮಾಡ್ತಾರೆ, ಒಂದು ಕೈ ಸ್ಟೋಕ್ ಆಗಿದೆ ಸರ್. ನೋಡಿ ಒಂದು ಕೈ ನೋಡಿ ಹಿಡಿದು ನೋಡಿ ಸರ್, ಏನು ಚೆಕ್ ಮಾಡಿ ಸರ್ ಒಂದು ಕೈ ಏನಾಗಿದೆ. ಒಂದು ಸ್ವಲ್ಪ ಮ್ಯಾಕೆತ್ತಿ ಸರ್, ಮ್ಯಾಕೆತ್ತಿ ಕೆಳಗೆತ್ತಿ ಒಂದು ಸ್ವಲ್ಪ ನೋಡಿ ಸರ್ ಏನಾಗಿದೆ ಅಂತ. ಬನ್ನಿ ಸರ್. ವೆರೈಟಿ ಸರ್, ನಮ್ಮ ಡಾಕ್ಟ್ರು ವೆರೈಟಿಯಾಗಿ ಚೆಕ್ ಮಾಡ್ತಾರೆ ಸರ್. ನೋಡಿ ಸರ್, ಈ ಥರ ಡಾಕ್ಟ್ರು ಎಲ್ಲೂ ನೋಡಿಲ್ಲ ಸರ್ ನಾವು ಕರ್ನಾಟಕದಲ್ಲಿ. ಏನು ಸರ್ ಹಿಂಗೆ? ಏನು ಸಮಸ್ಯೆ ಇಲ್ಲ ಅಂತ. ಸರ್ ಏನು ಬೇಕು ಸರ್? ಹಾಕ್ಬಿಟ್ಟು ಸರ್ ಉಜ್ಗೊಳ್ಳಿ. ನೆಕ್ಸ್ಟ್ ಸರ್ ಏನು ಬೇಕು ಸರ್? ನೆಕ್ಸ್ಟ್ ಇದಾ? ಇದೇನು ಸರ್? ಕತ್ರಿನಾ? ಏನು ಸರ್ ಅದಕ್ಕೆ ಕತ್ರಿ ಏನಕ್ಕೆ ಯೂಸ್ ಮಾಡೋದು? ಹೊಸ ಡಾಕ್ಟ್ರು ಸರ್, ಹೊಸ ಕಲಿಬೇಕು ಸರ್ ನೀವೆಲ್ಲ ನೋಡಿ. ಇದನ್ನ ಡಾಕ್ಟ್ರು ಬರೋಕ್ಕೆ ಹೆದರ್ಕೊಂತಾರೆ ಆಶ್ರಮಗಳಿಗೆ. ಅಂಥದ್ರಲ್ಲಿ ನಮ್ಮ ಡಾಕ್ಟ್ರು ಬಂದವ್ರು ಏನು ಸರ್ ಏನಂತೀರಾ? ಹಾಂ ಮಾಡಿ ಸರ್ ಒಂಚೂರು ಗೊತ್ತಾಗಲಿ ಮಗುಗೆ. ಬನ್ನಿ ಸರ್. ನೆಕ್ಸ್ಟ್ ನಮಗೆ ಯಾಕೆ ಕೇಳ್ಬೋದು ಸರ್? ಇಂಜೆಕ್ಷನ್ ಕೈಯಲ್ಲಿ ಇಟ್ಕೊಂಡು ಹಿಂದಿ ಅಂತೆ ಸರ್, ಹಿಂದಿ ಅವನು 5 ಬೆಳ್ಳಿ ಕೆಲಸ ಮಾಡ್ತಿಲ್ವಂತೆ ಸರ್. ಸ್ವಲ್ಪ ನೋಡಿ ಏನು ಬೇಕು ಸರ್? ಸರ್ ಏಕದಮ್ ಸೂಜಿ ಹೋಗ್ತಾ ಇದ್ರಲ್ಲ ಸರ್ ಕೈಗೆ, ಚೆಕ್ ಮಾಡ್ಬಿಟ್ರಾ? ಚಿಕ್ಕರಿ ಅವ್ನು ನಾಲ್ಕನೇ ಕಟ್ ಮಾಡ್ಬಿಡ್ಬೇಕು ನಿಜ. ಏನು ಸರ್ ನಮಗೆ ಭಯ ಆಗ್ತಿದ್ದಲ್ಲ ಸರ್, ಇಲ್ಲಿ ಯಾವ ಡಾಕ್ಟ್ರಿಗೂ ಕರೆಯೋಕ್ಕೆ ಸರ್. ಇನ್ನೊಂದ್ಸಲ ನರ್ಸ್ ಬಂದರೆ ನರ್ಸಿಗೆ ಕೆಲಸ ಕೊಡಿ ಸರ್. ಸುಮ್ಮನೆ ರೀ, ಅವ್ರ ಪಾಡಿಗೆ ಅವ್ರು ಕೂತಾನೆ ತಿಮ್ಮಣ್ಣ ನೋಡ್ರಿ ಇಲ್ಲಿ ಏನಾಗಿದೆ? ಕೇಳಿ ಅದೇ ಉಂಡು ತಿಂದು ಗೆಂಡೆ ರೋಗ ಸಮಯ. ಊಟ ಸರ್ ಒಂದೇ ಸಮಯದಲ್ಲಿ ಊಟ ಉಂಡು ತಿಂದು ಗೆಂಡೆ ರೋಗ. ಹೌದಾ? ನೋಡಿ ಸರ್ ಮಾಡೋ ಕಲರಪ್ಪ ಮಾಡ್ರಿ. ಅವ್ರು ಚೆಕ್ ಮಾಡಕ್ಕೆ ಡಾಕ್ಟ್ರ್ ಬಂದವ್ರೆ ಇವತ್ತು. ಡಾಕ್ಟ್ರು ಇವರು. ನೋಡಿ ಸರ್ ಏನು ಬೇಕು ಸರ್? ಸೂಜಿ ಲೋಡೇ ಮಾಡಲ್ಲ ಸರ್ ನಮ್ಮವರು, ಹಾಗೆ ಸೂಜಿ ಹಾಕ್ತಾರೆ. ತುಂಬ ಖುಷಿ ಆಗ್ತಿದೆ ಈ ದಿನ ನಮ್ಮ ಆಶ್ರಮಕ್ಕೆ ಬಂದು ಡಾಕ್ಟ್ರ್ ಕೆಲಸ ಮಾಡ್ತಿರೋದಕ್ಕೆ. ಯಶಸ್ ನಾಯಕರು ಎಲ್ಲ ಬೇರೆ ಜಾಗಕ್ಕೆ ಇಟ್ಟಿ ಸರ್. ಸರ್ ಇದು ಸರ್ ನೋಡಿ ಸರ್, ಅದು ಕ್ಲೀನಿಂಗ್ ಮಾಡೋದು ಸರ್. ಈ ಥರ ಕತ್ರಿ ನೀವು ಹಿಡಿದಿಲ್ಲ ಸರ್. ಈ ಥರ ನಮ್ಮ ತಾಯಿಗೆ ಸರ್ ನಾನು ಇಂಜೆಕ್ಷನ್ ಯಾವತ್ತೂ ನೋಡದೇ ಇಲ್ಲ ಸರ್. ಈ ಥರ ನೋಡಿ ಇದೇನು ಸರ್? ಇದು ಏನು ಚತಸ್ಕೋಪ ಸರ್? ಇದು ಏನು ಚೆಕ್ ಮಾಡೋದು ಸರ್? ಟೆಂಪ್ರೇಚರ್, ಬಿ ಪಿ ಚೆಕ್ ಮಾಡೋದು ಸರ್. ಟೆಂಪ್ರೇಚರ್ ಅಲ್ಲ ಸರ್, ಬಿ ಪಿ ಚೆಕ್ ಮಾಡೋದು ಸರ್. ನೋಡಿ ಸರ್ ಕತ್ರಿ ನಾನು ಯಾವ ಹಾಸ್ಪಿಟ್ಲಲ್ಲೂ ನೋಡಿಲ್ಲ ಸರ್. ನಮ್ಮ ಆಶ್ರಮದಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೋಡಿ ಸರ್ ಕತ್ರಿಕೊಂಡು ಡಾಕ್ಟ್ರು ಬಂದಿರೋದು. ಹ್ಞೂ ಸರ್, ಯಾರು ಜಾಸ್ತಿ ಮಾತಾಡ್ಬಿಟ್ರೆ ಹೇಗೆ ಹಿಂಗೆ ಕಟ್ ಮಾಡ್ಬಿಡೋಣ ಅಂತ ಅವರು. ಏನಂತ ಕೇಳಿ ಸರ್? ಊಟ ಸೇರ್ತಲ್ಲ ಅಂತ ಕೊಡಿ ಸರ್. ಮತ್ತೆ ಒಂದು ಇಂಜೆಕ್ಷನ್ ಹೊಟ್ಟೆ ಹಸಿ ಆದಂಥದ್ದು, ಹೊಟ್ಟೆ ಹಸಿ ಅಂತ ಒಂದು ಇಂಜೆಕ್ಷನ್ ಕೊಡಿ ಸರ್. ಊಟ ಸೇರ್ತಾರ ಅಂತ. ಊಟ ಸೇರ್ತಲ್ಲ ಸರ್. ಒಳ್ಳೆ ಖುಷಿ ವಿಚಾರ ಅಲ್ವಾ ಸರ್ ಇದು? ಕೆಟ್ಟೈತಿ ಕೆಲಸ. ಇವತ್ತು ಸರ್ ಮಟನ್ ಬಿರಿಯಾನಿ ತಿಂದ್ರು ಸರ್. ಇವತ್ತು ನಮ್ಮ ಅಣ್ಣ ತಮ್ಮದಿರು ಯಾರೋ ತಂದ್ಕೊಟ್ಟಿದ್ರು ಮಟನ್ ಬಿರಿಯಾನಿ ತಿಂದ್ರು ಸರ್. ಕೇಳಿ. ನೆಕ್ಸ್ಟ್ ನೋಡಿ ಸರ್, ಅವ್ರಿಗೆ ಏನು ಸಮಸ್ಯೆ ಇದೆ ನೋಡಿ ಸರ್. ಕೊಡಿ ಸರ್ ಬಂದು ನೆಕ್ಸ್ಟ್ ಚೆಕಪ್ ಮಾಡಿ ಸರ್. ಮಾಡ್ತೀನಿ ಇದೆ. ನಮ್ಮ ಆಶ್ರಮಕ್ಕೆ ಆ ಡಾಕ್ಟರ್ ಬಂದಿದ್ದಾರೆ. ನಮ್ಮ ಆಶ್ರಮಕ್ಕೆ ನಮಗೆ ಯಶಸ್ ನಾಯಕ್ ಡಾಕ್ಟರ್ ಅಂತ ನೆಲಮಂಗಲದಿಂದ ಬಂದಿದ್ದಾರೆ. ಚೆಕ್ ಮಾಡ್ತಿದ್ದಾರೆ ಎಲ್ಲ ನಮ್ಮ
ಪೇಷಂಟ್ಗಳಿಗೆ, ದೇವರ ಮಕ್ಕಳಿಗೆ. ಸರ್ ಯಾವ್ದು ಕೊಡಲಿ? ಹಾಂ, ಚೆಕ್ ಮಾಡಿ ಸರ್ ನೀವು. ಹಾಂ ನೋಡಿ ಮೇಡಮ್, ಈ ರೀತಿ ಚೆಕ್ ಮಾಡ್ತಾ ಇದ್ದಾರೆ ಈ ದಿನ ನಮ್ಮ ಆಶ್ರಮದಲ್ಲಿ. ಹಾಂ ಸರ್, ಕೊಡಿ ಸರ್. ಹಾಂ ಏನು ಬೇಕು ಸರ್? ಕೇಳಿ ಸರ್. ಅವರು ಸರ್ ಸ್ವಲ್ಪ ಮಾತಾಡೋಲ್ಲ ಸರ್ ಅವರು. ಗಂಟ್ಲು ನೋವು ಅಂತೆ ಸರ್. ನೋಡಿ ಸರ್, ಚೆಕ್ ಮಾಡಿ ಸರ್. ಮಾಡಿ. ಒಂದು ಸೂಜಿ ಕೊಡಿ ಸರ್. ಸೂಜಿ ಹಾಕಿ ಸರ್. ಒಂದು ಯಾವ್ದಾದ್ರು ಚೆನ್ನಾಗಿ ಊಟ ಮಾಡಲಿ, ಚೆನ್ನಾಗಿ ಆರೋಗ್ಯ ಮಲಿಕೊಳ್ಳಿ ಸರ್. ನಮ್ಮ ಆಶ್ರಮದಲ್ಲಿ ಒಂದು ಸೂಜಿ ಹಾಕಿ ಸರ್. ಸರ್ ನಮ್ಮ ಆಶ್ರಮದಲ್ಲಿ ಹೊಸ ಡಾಕ್ಟರ್ ಬಂದಿದ್ದಾರೆ ಮೇಡಮ್, ನೀವು ನೋಡ್ಕೊಳ್ಳಿ ಎಲ್ಲ. ನೆಕ್ಸ್ಟು ಸರ್. ನೀವು ಮಲ್ಗೋಬೇಕಾ? ಏನು ಬೇಕು ಸರ್? ನೋಡಿ ಸರ್. ಹಿಂದಿ ಸರ್, ಅವರು ಹಿಂದಿ. ಕ್ಯಾಮರಾ ಪೂಚೋ. ಯಾರಿಗೇನು ಆಗಲ್ವೋ ಅವ್ನಿಗೆ ಅದು ಆಯ್ತದೆ ಸರ್. ಹೌದಾ ಯಾರಿಗೇನು ಆಗಲ್ವೋ ಅವ್ನಿಗೆ ಅದು ಆಯ್ತದೆ ಸರ್. ಅವ್ರಿಗೆ ಏನಾಗಲ್ವೋ ಎಲ್ಲರಿಗೂ ಇವ್ರಿಗೆ ಆಗುತ್ತಂತೆ ಸರ್. ಇವ್ರಿಗೆ ಆಯ್ತದೆ ಸಮಸ್ಯೆ. ಇವ್ರಿಗೆ ಹ್ಯಾಂಡಿಕ್ಯಾಪು ಪಾಪ. ಏನು ನೋಡಿ ಸರ್ ಪಾಪ, ಒಂದು ಒಳ್ಳೆ ಮಾತ್ರೆ ಕೊಡಿ, ನಿದ್ದೆ ಮಾತ್ರೆ ಸರ್. ಇಲ್ಲ, ಯಾರಿಗೂ ಆಗದೆ ಇರೋದು ಇವ್ರಿಗೆ ಒಬ್ರಿಗೆ ಆಯ್ತದೆ. ಮಾತ್ರೆ ಇಲ್ಲ, ಸೂಜಿ ಕೊಡ್ತಾರೆ ಸರ್. ಆಯ್ತು. ಆ ಕಡೆ ಇದಕ್ಕೆ ಕೊಡ್ಬೇಕು. ಸರಿ ಸರ್. ನೆಕ್ಸ್ಟ್ ಪೇಷಂಟ್ ನೋಡಿ ಸರ್. ಹಂಗೆ ಚೆತಸ್ಕೋಪ್ ಹಿಡಿದು ನೋಡಿ ಸರ್, ಏನು ಕಾಯಿಲೆ ಇದೆಯಾ ಎಲ್ಲರಿಗೂ. ಹಾಂ ಸರಿ ಸರ್. ನರ್ಸ್ ಏನು ಮಾತಾಡಲ್ವ ಸರ್? ನೋಡಿ, ನರ್ಸು ನೋಡ್ಕೊಳ್ಳಿ. ಯಾರು ನೋಡಿಲ್ಲ ಅಂದರೆ ನರ್ಸು ಇಲ್ಲಿ ಬಂದಿದ್ದಾರೆ ಜೊತೆಗೆ. ನರ್ಸು ಜೋಬಲ್ಲಿ ಕಮ್ಕೊಂಬಿಟ್ಟಾರೆ ಸರ್. ನಮಗೆ ತುಂಬ ಖುಷಿ ಆಗ್ತಿದೆ. ಅಷ್ಟೇ ನಾಲ್ಗೆ ಕೂತ್ಬಿಟ್ಟವ್ರು ನರ್ಸ್ಗೆ. ಏನು ಮಾತಾಡ್ತಾನೆ ಇಲ್ಲ ನರ್ಸು. ಏನು ಬೇಕು ಸರ್? ಹಾಕಿ ಸರ್. ದನಿ ಚಿಸ್ತಂಗೆ ಇಲ್ಬೇಕು, ಅಲ್ಲೇ ಚಿಸ್ತಾರೆ. ನಮ್ಮ ಹೊಸ ಡಾಕ್ಟರ್ ಸಾಕು, ಹೊಸ ಕಲಿಕೆ. ಹಾಂ ಇಡಿ ನಮ್ಮ ಡಾಕ್ಟರ್ ಜೊತೆ ಈಗ ನಮ್ಮ ಚೆಕಪ್ ಎಲ್ಲ ಮಾಡಿಸ್ತಾ ಇದ್ವಿ. ಆನಂತರ ಕರೆ ಮಾಡ್ತೀವಿ. ಯಾರು ಕಾಲ್ ಮಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ. ನಮ್ಮ ಆಸ್ಪತ್ರೆಗೆ ಡಾಕ್ಟರ್ ಬಂದಿದ್ದಾರೆ, ನಮ್ಮ ಆಶ್ರಮಕ್ಕೆ. ಸಾರಿ. ಇಂಜೆಕ್ಷನ್ ಡೈರೆಕ್ಟ್ ಹಾರ್ಟ್ಗೆ ಕೊಡ್ತಾ ಇರೋದು. ಹ್ಞೂ ಸರ್, ನಮ್ಮ ಹೊಸ ಡಾಕ್ಟರ್ ಸರ್. ಯಾಕಂದರೆ ಪಂಡಿ ಕೊಟ್ಟು ಹೋಗಕ್ಕೆ ಲೇಟ್ ಆಯ್ತದೆ. ಹೋಗಕ್ಕೆ ಲೇಟ್ ಆಗ್ತದೆ. ಇವರೆಲ್ಲ ಡೈರೆಕ್ಟ್ ನೋಡಿ, ಇವ್ರು ಚೆಕ್ ಮಾಡಿರಲಿಲ್ಲ ಅವಾಗಲೇ, ಈಗ ಮತ್ತೆ ಚೆಕ್ ಮಾಡ್ತಾರೆ ಗ್ಯಾಪ್ನಿಸ್ಕೊಂಡು. ನೋಡಿ, ನಮ್ಮ ಆಶ್ರಮದಲ್ಲಿ ಎಂಥ ಡಾಕ್ಟರ್ಸ್ ಬಂದಿದ್ದಾರೆ. ಇದನ್ನು ತುಂಬ ಖುಷಿಯಾಗ್ತಿದೆ. ನರ್ಸ್ ನೋಡಿ ಪಾಪ ಜೊತೇಲಿ ಇಕ್ಕೊಂಬಿಟ್ಟವ್ರೆ. ಮಾತಾಡ್ತಾನೆ ಇಲ್ಲ ನರ್ಸು. ತುಂಬ ಥ್ಯಾಂಕ್ ಯು. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ರತಿಯೊಬ್ಬರು ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ, ಸಣ್ಣ ಸಹಾಯ ಮಾಡಿ, ನಿಮ್ಮ ಕೈಯಲ್ಲಾದ ಸಹಾಯ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಮನೆಗೂ ಶೇರ್ ಮಾಡಿ. ಈ ಮಗುಗೆ ಹಾಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಇಲ್ಲಿವರೆಗೂ ಮಾಡಿದ್ದು ನಾವು ತಮಾಷೆಗಾಗಿ. ದಯವಿಟ್ಟು ಇದನ್ನು ಎಲ್ಲ ಏನು ಅನ್ನಿಸ್ತು ನಿಮಗೆ ಈ ದಿನ ತಿಮ್ಮಣ್ಣವ್ರೆ? ಏನು ಅನ್ನಿಸ್ತು? ಬೈಲಪ್ಪ ಏನು ಅನ್ನಿಸ್ತು? ನನ್ನ ಮಗನೇ ಖುಷಿ ಆಯ್ತಾ? ನನ್ನ ಮಗನ ನೋಡಿ ಖುಷಿ ಆಯ್ತಾ? ಏನು ಚೆಕ್ ಮಾಡಿದ್ರು? ಏನು ಚೆಕ್ ಮಾಡಿದ್ರು ನನ್ನ ಮಗ ಅವರು? ಚೆಕ್ ಮಾಡಿದ್ರಾ? ಹೌದಾ? ಏನು ಚಿಕ್ಕ ವಯಸ್ಸಿಗೆ ಬಂದು ಸಮಸ್ಯೆಗಾಗಿ ಮಾಡೋರೆ. ಆದರೆ ವಿಡಿಯೋ ನೋಡಿ ಆದಷ್ಟು ಒಬ್ಬರು ಡಾಕ್ಟರ್ ಬಂದು ಚೆಕ್ ಮಾಡ್ಕೊಂಡ್ರೆ ದೇವ್ರ ಮಕ್ಕಳಿಗೂ ಉಪಯೋಗ ಆಗುತ್ತೆ. ಸತ್ಯ. ಆದರೆ ನಮ್ಮ ನೆಲಮಂಗಲದಲ್ಲಿ ಎಂಥ ಡಾಕ್ಟರ್ ಇದ್ದಾರೆ ಹೇಳಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಸುಮಾರು 5 ರಿಂದ 6 ಲಕ್ಷ ಜನಸಂಖ್ಯೆ ಇರೋ ಜಾಗ ನೆಲಮಂಗಲ ತಾಲೂಕು. ಸಿಟಿ. ಸೂಜಿ ಸರ್ ತಗೊಳ್ಳಿ ಸರ್, ತಗೊಳ್ಳಿ ಸರ್, ಸೂಜಿ ಕೊಡ್ತೀನಿ ತಗೊಳ್ಳಿ ಸರ್. ನೋಡಿ ಸೂಜಿ ಯಾವುದೋ ಒಂದು ಆಟೋ ಸಾಮಾನು ಈ ರೀತಿ ಮಾಡ್ತಾರೆ ಅಂದರೆ ನಮಗೆ ಇದು ತುಂಬ ಖುಷಿ ಆಗ್ತಿದೆ. ಯಾಕಂದರೆ
ಪ್ರತಿಯೊಬ್ಬರು ಗೋರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಯಾರಾದರೂ ಬನ್ನಿ ನಮ್ಮ ಆಶ್ರಮಕ್ಕೆ ಚೆಕ್ ಮಾಡಿ, ಪ್ರತಿಯೊಬ್ಬರು ಯಾರಾದರೂ ಒಬ್ಬರು ಸಪೋರ್ಟ್ ಮಾಡಿ ಪ್ಲೀಸ್. ಏನು ಬೇಕು ಸರ್? ಹಾಂ, ಬಿ ಪಿ ಚೆಕ್ ಮಾಡೋದು. ಬಿ ಪಿ ಚೆಕ್ ಮಾಡೋದು. ಈಗ ಬಿ ಪಿ ಚೆಕ್ ಮಾಡ್ತಾರೆ ನೋಡಿ ಸರ್, ಯಾವ ರೀತಿ ಬಿ ಪಿ ಚೆಕ್ ಮಾಡ್ತಾರೆ ಅಂದ್ರೆ ನಮ್ಮ ನೋಡಿ. ಎಷ್ಟಿದೆ ಸರ್? 30ನಾ? ಎಲ್ಲರದು 30. ಏನು ಸರ್ ಹೋಲ್ಸೇಲ್ ಬಿ ಪಿ 30 ಸರ್? ಹಾಂ, ಎಲ್ಲರೂ ಮಟನ್ ಬಿರಿಯಾನಿ ತಿಂದ್ರಲ್ಲ, ಎಲ್ಲರಿಗೂ ಒಂದೇ ಲೆವೆಲ್ ಇದೆ ನಮ್ಮ ಆಶ್ರಮದಲ್ಲಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ. ಪ್ರತಿಯೊಬ್ಬರು ತಾಳೆಕೆರೆ ಗ್ರಾಮ ಸಣ್ಣ ಆಶ್ರಮಕ್ಕೆ ಒಂದೊಮ್ಮೆ ಭೇಟಿ ಕೊಡಿ. ಹಾಗೆ ಎಲ್ಲರೂ ಚಪ್ಪಾಳೆ ಹೊಡೀರಿ.